ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಶ್ರೇಯಾ ಅಡುಗೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಲಕಾಯಿ ಪಲ್ಯನ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ಮೊದಲಿಗೆ ನಾನು ಹಾಗಲಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ ಹಾಗೇ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಾಗಲಕಾಯಲ್ಲಿರುವಂಥ ಕಹಿ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ಮತ್ತು ನಾವು ಹಾಗಲಕಾಯಿ ಪಲ್ಯ ಮಾಡಿ ತಿಂತೀವಲ್ಲ, ಸೊ ಆವಾಗ ತುಂಬ ಒಳ್ಳೆಯ ಒಂದು ರುಚಿ ಇರುತ್ತೆ, ಅದರಲ್ಲಿ ಕಹಿತನ ಇರೋದಿಲ್ಲ. ಇದನ್ನು ನಾವು 15 ನಿಮಿಷ ಹಾಗೇ ಇಡಬೇಕು. 15 ನಿಮಿಷ ಆದಮೇಲೆ ಹಾಗಲಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ನೀರು ಬಿಟ್ಕೊಂಡ್ಮೇಲೆ ನಾವು ಇದನ್ನೇನು ಮಾಡಬೇಕು ಅಂದರೆ ನೀರನ್ನು ಸಪ್ರೇಟ್ ಮಾಡಬೇಕು ಮತ್ತು ಹಾಗಲಕಾಯಿನ ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾವು ಉಪ್ಪನ್ನು ಹಾಕೋದ್ರಿಂದ ಇದರಲ್ಲಿ ನೀರು ಬಿಟ್ಕೊಳ್ಳುತ್ತಲ್ಲ, ಇದರಿಂದನೇ ಸಾಕಷ್ಟು ಈ ಒಂದು ಹಾಗಲಕಾಯಲ್ಲಿ ಏನು ಕಹಿತನ ಇರುತ್ತೆ ಅದು ಹೋಗುತ್ತೆ. ಅದ್ರ ಜೊತೆಗೆ ನಾವು ಮಾಡುವಂಥ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಹಿ ಇರೋದಿಲ್ಲ. ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಇರ್ತಾರೆ, ಹಾಗಲಕಾಯಿ ಪಲ್ಯ ತಿನ್ನೋದಕ್ಕೆ ಒಲ್ಲೆ ಅಂತ ಹೇಳ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಈ ರೀತಿ ನೀವು ಮಾಡಿಕೊಟ್ರೆ ಮತ್ತೆ ನನಗೆ ಹಾಗಲಕಾಯಿ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮನೇಲಿ ಹೇಳ್ತಾರೆ. ಸೊ ಇವಾಗ ನಾನು ನೋಡಿ ಈ ಒಂದು ಹಾಗಲಕಾಯಿನ ಕೈಯಿಂದನೇ ಹಿಂಡ್ತಾ ಇದ್ದೀನಿ, ಅದರಲ್ಲಿರೋ ರಸವನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ತಾ ಇರಬೇಕು. ಸೊ ಇದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಅದರಲ್ಲಿರೋ ಕಹಿ ತನ ಇರುತ್ತೆ, ಅದು ಸಪ್ರೇಟ್ ಆಗುತ್ತೆ ಜ್ಯೂಸ್ ಥರ. ಸೊ ಈ ರಸವನ್ನು ಎಸೆಯೋಕ್ಕೆ ಹೋಗಬೇಡಿ. ಈ ರಸವನ್ನೇ ಶುಗರ್ ಪೇಷಂಟ್ ಏನಿರ್ತಾರೆ ಅವ್ರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಅದಿಲ್ಲ ಅಂತಂದರೆ ನೀವು ದೇಹದ ತೂಕವನ್ನು ಕಡಿಮೆ ಮಾಡ್ತಾಯಿದ್ರೆ ಅಥವಾ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಈ ಒಂದು ಜ್ಯೂಸನ್ನು ನೀವು ಲಿಂಬೆಹಣ್ಣು ಮತ್ತು ಅದ್ರಕ್ ಅಂದರೆ ಜಿಂಜರ್ ಪೌಡರ್ ಸೇರಿಸ್ಬಿಟ್ಟು ಕುಡಿದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲ್ಲಿ ಸೊ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ. ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ಹಾಗಲಕಾಯಿನ ತುಂಬಾ ಜಾಸ್ತಿ ತಿಂದರೆ ನಿಮ್ಮ ದೇಹದ ತೂಕ ಸರಿಯಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಒಂದು ರಸವನ್ನು ಎಸೆಯೋಕ್ಕೆ ಹೋಗಬೇಡಿ. ಈ ರಸವನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೋಬೋದು. ಇದು ಒಂದು ಮನೆಮದ್ದು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಹಾಗಿದ್ರೆ ಇವಾಗ ಪಲ್ಯ ಮಾಡೋದು ಹೇಗಂತ ನೋಡ್ಕೊಂಬಿಡೋಣ. ಇಲ್ಲಿ ನೋಡಿ, ಹಾಗಲಕಾಯಿನ ಚೆನ್ನಾಗಿ ನಾನು ಹಿಂಡಿ ರಸವನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಕಹಿತನ ಇವಾಗ ಇರೋದಿಲ್ಲ, ಯಾಕಂದರೆ ನಾವು ಇದರಲ್ಲಿ ಉಪ್ಪನ್ನು ಬೆಳೆಸಿದ್ದೀವಿ. ಇನ್ನು ಮುಂದೆ ನಾವು ಮಾಡುವಂಥ ಪಲ್ಯದಲ್ಲಿ ಉಪ್ಪನ್ನು ಸ್ವಲ್ಪ ನೋಡಿನೇ ಹಾಕಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿ ನೆನೆಸಿಟ್ಟಿದ್ವಿ. ಇವಾಗ ಫಸ್ಟಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ತೊಗೋತಾ ಇದ್ದೀನಿ 2 ಟೇಬಲ್ ಸ್ಪೂನ್. ನೀವು ನಿಮ್ಮ ಮನೇಲಿ ಅಡುಗೆ ಮಾಡೋದಕ್ಕೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೇ ಇಲ್ಲಿ ಬಳಸಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದರಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು 3 ರಿಂದ 4 ಹಸಿಮೆಣಸಿನ್ಕಾಯಿನ ಸೇರಿಸ್ಬೋದು. ಅದಾದ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿ ಎಸಳನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇವೆರಡೂ ಸೇರಿಸ್ಬಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸೊ ಹುರಿದ್ಮೇಲೆ ಇದರಲ್ಲಿ ಏನು ಮಾಡಬೇಕು ಅಂದರೆ ನಾವು ಆಲ್ರೆಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಹಾಗಲಕಾಯಿನ, ಸೊ ಅದನ್ನು ಡೈರೆಕ್ಟಾಗಿ ಇದರಲ್ಲಿ ನಾವು ಸೇರಿಸಬೇಕು. ಏನಪ್ಪ ಇದನ್ನು ಹಾಗೆ ಮಾಡ್ತಾ ಇದ್ದೀರಂತ ಅಂದ್ಕೋಬೇಡಿ. ಇದರಲ್ಲಿ ಇನ್ನೂ ನಾವು ಉಳ್ಳಾಗಡ್ಡಿ ಎಲ್ಲ ಸೇರಿಸ್ತೀವಿ, ಅಂದರೆ ಆನಿಯನ್ ಕೂಡ ಇದರಲ್ಲಿ ಸೇರಿಸ್ತೀನಿ, ಮುಂದೆ ಸೇರಿಸ್ತೀನಿ, ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಇವಾಗ ಫಸ್ಟಿಗೆ ಚೆನ್ನಾಗಿ ನಾವು ಹುರ್ಕೋಬೇಕು. ಸ್ವಲ್ಪ ಇದು ಕೆಂಪಗಾಗೋವರೆಗೂ ಈ ಒಂದು ಹಾಗಲಕಾಯಿನ ಹುರ್ಕೋಬೇಕು. ಒಂದು 3 ರಿಂದ 4 ನಿಮಿಷ ಈ ರೀತಿ ನೀವು ಕಂಟಿನ್ಯೂ ಆಗಿ ಫ್ರೈ ಮಾಡಬೇಕು. ಅದಾದ ನಂತರ ಸ್ವಲ್ಪ ಬಾಯಿ ಮುಚ್ಚಿಟ್ಟು 1 ರಿಂದ 3 ನಿಮಿಷ ಹಾಗೇ ಬಿಟ್ಟರೆ ಅದು ತಾನಾಗಿ ಕೆಂಪಾಗುತ್ತೆ ಎಲ್ಲ ಹಾಗಲಕಾಯಿ. ಈ ರೀತಿ ನೋಡಿ, ಈ ರೀತಿ ಗೋಲ್ಡನ್ ಕಲರಲ್ಲಿ ಬರಬೇಕಿದು ನೋಡಿ, ಈ ರೀತಿ ಕೆಂಪಗಾಗಬೇಕು. ಇದಾದ ನಂತರ 1 ಉಳ್ಳಾಗಡ್ಡಿ ಅಂದರೆ ಆನಿಯನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮೊದಲೇ ನಾವು ಸೇರಿಸಿದರೆ ಫ್ರೈ ಮಾಡುವಾಗ ಉಳ್ಳಾಗಡ್ಡಿ ಏನಿರುತ್ತೆ ಕೆಂಪಗಾಗ್ಬಿಡುತ್ತೆ ಮೊದಲೇ. ಆಮೇಲೆ ನಾವು ಈ ಒಂದು ಹಾಗಲಕಾಯಿ ಸೇರಿಸ್ತೀವಲ್ಲ ಆವಾಗ ಅದು ಕರೆಕ್ಟಾಗಿ ಆಗೋದಿಲ್ಲ. ಸೊ ನಾವು ಇವಾಗ ಕೊನೆಯಲ್ಲಿ ನಾವು ಈ ರೀತಿ ಉಳ್ಳಾಗಡ್ಡಿನ ಮಿಕ್ಸ್ ಮಾಡಿದರೆ ಈ ಒಂದು ಸಬ್ಜಿಯಲ್ಲಿ ಉಳ್ಳಾಗಡ್ಡಿ ತುಂಬಾ ಫ್ರೆಶ್ ಆಗಿ ತುಂಬ ಸ್ಮೂತಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಉಳ್ಳಾಗಡ್ಡಿ ಸೇರಿಸಿದ ಮೇಲೆ 1-2 ನಿಮಿಷ ಹಾಗೇ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಬೇಯಿಸೋಕ್ಬಿಟ್ಟು ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್, ಇಲ್ಲಿ ನೋಡಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಲ್ಲ, ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಹಾಕಬೇಕು. ಮೊದಲೇ ನಾವು ಇದರಲ್ಲಿ ಉಪ್ಪನ್ನು ಹಾಕಿ ನೆನೆ ಇಟ್ಟಿದ್ವಲ್ಲ, ಸೊ ಹೀಗಾಗಿ ಉಪ್ಪನ್ನು ಕಡಿಮೆನೇ ಬಳಸಬೇಕು. ಅದಾದ ನಂತರ ಒಂದು 3 ರಿಂದ 4 ನಿಮಿಷ ಆದಮೇಲೆ ಇದು ಹಾಗಲಕಾಯಿ ನೋಡಿ ಈ ರೀತಿ ಗೋಲ್ಡನ್ ಕಲರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಕೊನೆಯಲ್ಲಿ 2 ಟೇಬಲ್ ಸ್ಪೂನ್ ಸಬ್ಜಿ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇವಾಗ ನಮ್ಮ ಹಾಗಲಕಾಯಿ ಪಲ್ಯ ಸೂಪರ್ ಆಗಿರುತ್ತೆ. ಇದ್ರ ಟೇಸ್ಟು ನೀವು ತಿಂದಮೇಲೆ ಗೊತ್ತಾಗುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮತ್ತು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.